ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಮೊದಲು ಮೈಕ್ ಇಡೋದು ಕಲಿ, ಅರ್ಥ ಆಯ್ತಾ? ಆಯ್ತು ಇಟ್ಕೋತೀನಿ ರೀ. ನಾನು ಇಲ್ಲಿಡಂತ ಹೇಳಿದ್ದು, ಅಲ್ಲೇ ಇಡೋದು. ಹಾಡ್ತೀನಿ. ಈ ಕಂಠ ಇರೋದೇ ನಿಮ್ಗೋಸ್ಕರ. ನಾನು ಸತ್ರು ಚಿಂತೆ ಇಲ್ಲ, ನಿಮ್ಗೋಸ್ಕರ ಇವತ್ತು ಹಾಡೇ ಹಾಡ್ತೀನಿ. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು, ಭಾಷೆ ಇಲ್ಲದ ಕರುಣೆ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆ ಇಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶವದ ನೆರಳು ಸುಳಿಯೋದಿಲ್ಲ, ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆ ಇಲ್ಲಿ ಜೀವನ ಉಂಟು, ಸೋಲು ಗೆಲುವು ನಲಿವು ಉಳಿವು, ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು, ಬಿಚ್ಚು ನಿನ್ನ ಬುದ್ಧಿಗಂಟು, ನೋಡು 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 ನೋಡು, ಕಣ್ಣ ತೆರೆದು ಜಗವ ನೋಡು, ಇದುವೇ ನಿತ್ಯದ ಬದುಕಿನ ಹಾಡು, ಹಾಡು 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 ಹಾಡು. ಸೃಷ್ಟಿ ಮೊದಲ ದೃಷ್ಟಿ ಮೊದಲ, ಹೆಜ್ಜೆ ಮೊದಲ ಗೆಜ್ಜೆ ಮೊದಲ, ಗೀತೆ ಮೊದಲ ಗಾತೆ ಮೊದಲ, ತತ್ವ ಮೊದಲ ತತ್ವ ಪದ ಹಾಡು ಮೊದಲ, ಜಾಣ ಮೊದಲ ಮೇಳ ಮೊದಲ, ಹಾಸ್ಯ ಮೊದಲ ಲಾಸ್ಯ ಮೊದಲ, ಜಾಣ ಮೊದಲ ಜನಪದ ಹಾಡು ಮೊದಲ, ಕವನ ಮೊದಲ ಕವಿತೆ ಮೊದಲ, ಬಣ್ಣ ಮೊದಲ ಕುಂಚ ಮೊದಲ, ಜೋಗಿ ಪದ ಹಾಡೆ ಮೊದಲ, ಗಿಗಿ ಪದ ಗೀತೆ ಮೊದಲ, ಕಂಚಿನ ಕಂಚಾಳೆ ಮೊದಲ, ಡೊಳ್ಳಿನ ದೊಡ್ಡಾಟ ಮೊದಲ, ಕೋಲಿನ ಕೋಲಾಟ ಮೊದಲ, ಪೈಲಿನ ಪೈಲಾಟ ಮೊದಲ, ಶ್ರದ್ಧೆನ ವಿದ್ಯೆನ ಬುದ್ಧಿನ ಬೈಕೆನ ನಾನಾ ನೀನಾ ನೀನಾ ನಾದ, ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ, ಯಾರು 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 ಯಾರು. ಎಲ್ಲರಿಗೂ ಧನ್ಯವಾದಗಳು. ಯಾರು 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 ಜೊತೆಗೆ ಹಾಡು ಹೇಳಿದವ್ರು ಯಾರು? ಅಲ್ಲ, ಶಿವ್ 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 ಅವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು? ಮಂಜು. ಹಾಡು ಹೇಳಿದವ್ರು ಯಾರು? ಮಂಜು ಮಾಮ. ಅಲ್ಲ, ಆ ಮನುಷ್ಯ ಎಂಥ ಒಳ್ಳಾಡು, ಎಷ್ಟೊತ್ತಾಡ್ದ ಅದೇ ಯಾವ್ದಾಡು? ಯಾರು 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 ಅದು ಹೋದಾರು. ಎಕ್ಸ್ಕ್ಯೂಸ್ ಮೀ. ಓ ನೀನು? ಹಾ, ನಾನೇ. ಇಷ್ಟ ತನಕ ಹಾಡು ಹೇಳಿದ್ದು ನೀವೇನಾ? ಅವನು ಯಾರು ಹಾಡು ಹೇಳೋದ್ರೆ ಇವಳು ನನ್ನೇ ಅನ್ಕೊಂಡವಳೆ. ಯಾಕೋ ನಾನೇ ನಿಸನೇ ನಾನೇ ಹಾಡು ಹೇಳಿದ್ದು. ತುಂಬಾ ಖುಷಿ ಆಗ್ತಿದೆ. ಸಾರಿ, ನಾನು ನಿಮ್ಗೆ ಏನೇನೋ ಕೆಟ್ಟದಾಗಿ ಬೈದ್ಬಿಟ್ಟೆ. ನಿಮ್ಮಲ್ಲಿ ಇಷ್ಟೊಳ್ಳೆ ಕಲಾವಿದ ಇದ್ದಾನೆ ಅಂತ ನಾ ಕನ್ಸ್ಪನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಹಾಡು ಹೇಳ್ಬೇಡಿ, ಹಾಡು ಹೇಳ್ಬೇಡಿ. ಇಷ್ಟೋ ತನಕ ಬ್ರೆತ್ಲೆಸ್ ಸಾಂಗ್ ಹೇಳಿ ನೀವು ಸ್ಟ್ರೇನ್ ಆಗಿರ್ತೀರಾ. ನಿಮ್ ಕಂಠ ಏನಾದ್ರೂ ಹೋದ್ರೆ ಅದಕ್ಕೆ ನಾನು ಕಾರಣಕರ್ತಳಾಗಕ್ಕೆ ಇಷ್ಟಪಡೋದಿಲ್ಲ. ಪ್ಲೀಸ್ ಹಾಡಲ್ಲ ಬಿಡಿ. ಆಕ್ಚುಲಿ ನಾನ್ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನನ್ನನ್ನ ಮದ್ವೆ ಆಗ್ತೀರಾ? ಅಲ್ಲ, ನಾನು ಈಗ ತಾನ ವಿದ್ವತ್ ಮುಗಿಸಿದ್ದೀನಿ. ಸಂಗೀತದಲ್ಲಿ ಅಲಂಕಾರ ಶ್ರೇಷ್ಠ. ಅಯ್ಯೋ, ಮದ್ವೆ ಆದ್ಮೇಲೂ ಅಲಂಕಾರ ಮಾಡ್ಕೊಂಡ ಕುತ್ಕೋಬಹುದು. ಅಲ್ಲ, ಉತ್ತುಂಗ ಅಲಂಕಾರ ಏನು ಮಾಡಿರಂತೆ. ಪ್ಲೀಸ್ ನನ್ನ ಮದ್ವೆ ಆಗಿ. ಅಲ್ಲ, ಎಷ್ಟು ವಯಸ್ಸಿಗೆ ಮದುವೆ ಯಾಕೆ? ಅಲ್ಲ, ನಾನು ಹೇಳೋದು ಇನ್ನ ಸಂಗೀತ.
ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಣೆ. ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ಸಂತೋಷ ಆದ್ರೂ ಅಷ್ಟು ದೂರ ಯಾಕೆ ನಿಂತಿದೀಯಾ? ಅಯ್ಯೋ ಈಗ್ಲೇ ಇದೆಲ್ಲ ಬೇಡ. ಎಲ್ಲದಕ್ಕೂ ಮುಂಚೆ ನೀವೊಂದ್ ಕೆಲ್ಸ ಮಾಡ್ಬೇಕು. ಲೈಟ್ ಆಫ್ ಮಾಡ್ಬೇಕಾ? ಆ ಕೆಲ್ಸ ಅಲ್ಲ, ಸೆರೆಟ್ ಬಿಚ್ಚಬೇಕು. ಅಯ್ಯಪ್ಪ, ಅದಲ್ವೇ ಅಲ್ಲ. ನೀವೊಂದು ಹಾಡು ಹೇಳ್ಬೇಕು. ಏನಂದ್ರೆ? ಹಾಡು 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 ನಾನು ಹೇಳ್ಬೇಕಾ? ಹಾ. ಅದು ಪ್ರಾಕ್ಟೀಸ್ ಮಾಡಿ ಮಾಡಿ ಫಂಗರ್ ಇನ್ಫೆಕ್ಷನ್ ಆಗ್ಬಿಟ್ಟದೆ. ಅದು ಫಂಗರ್ ಇನ್ಫೆಕ್ಷನ್ ಅಲ್ಲ, ಥ್ರೋಡ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಥ್ರೋಡ್ ಬ್ಯಾಕ್ಟೀರಿಯಾ. ಅದೇ ಹಂಗಾಗ್ಬಿಟ್ಟಿದೆ. ಚೂರು ಗಸಗಸೆ ಪಾಯಸ ಮಾಡ್ಕೊ. ಅಷ್ಟೇ ತಾನೇ? ನಾನ್ ಮಾಡಿರೋ ಗಸಗಸೆ ಪಾಯಸ ನೀವು ಕುಡಿದ್ರೆ ನಿಮ್ ಕಂಠನು ಸೂಪರ್ ಆಗುತ್ತೆ, ನಿಮ್ಗೂ ಎನರ್ಜಿ ಬರುತ್ತೆ. ಹೋಗಿ ಮಾಡ್ಕೊ ಬಂದ್ಬಿಡ್ತೀನಿ. ಬೇಗ ಏನ್ ಬರ್ಬೇಡ, ನಿಧಾನಕ್ಕೆ ಬಾ. ಹೆಂಗೋ ನನ್ನ ಸಂಗೀತಗಾರ ಅನ್ಕೊಂಡು ಮದುವೆ ಆದ. ಈಗ ನೋಡಿದ್ರೆ ಮಂಚ ರೆಡಿ ಇದೆ, ಹೂವ ರೆಡಿ ಇದೆ, ಆಡ್ಬೇಕಂತ. ಓ, ನಾಯಿಂಡಳ್ಳಿ ಪ್ರಶಸ್ತಿ ಪುರಸ್ಕೃತ ಶಿವಕುಮಾರ್. ಶಿವಕುಮಾರ್ ಹೇಳಿ ಮಂಜುನಾಥ್, ಚೆನ್ನಾಗಿದ್ದೀರಾ? ಅರ್ಧ ರಾತ್ರಿ ಎಬ್ಸ್ಬಿಟ್ಟು ಚೆನ್ನಾಗಿದ್ದೀರ ಅಂತ ಕೇಳ್ತೀಯಲ್ಲ. ಅಲ್ಲ, ದೇವೊಂದು ಹಾಡು ಹೇಳ್ಬೇಕಾಗಿತ್ತು. ಹಾಡು ಹೇಳ್ಬೇಕಾಗಿತ್ತಾ? ಎಲ್ಲಿ? ನಮ್ ಪ್ರಸ್ತುತ ರೂಮಲ್ಲಿ. ಇದು ನಿನ್ನೆಂಟ್ರೆ ಸಾಂಗ. ಅನ್ಯಾಯವಾಗಿ ನಾನು ನನ್ನ ಬಿಲ್ಡಪ್ ಸಾಂಗು ಅನ್ಕೊಂಡ್ಬಿಟ್ಟೆ. ಒಂದ್ ಒಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತು. ಹೌದು, ನೀನ್ಯಾರು? ಹಾಲ್ ಮಾರೋನು. ಹಾಲ್ ಮಾರವನ? ಸರಿ, ನಾಳೆಯಿಂದ ಅರ್ಧ ಲೀಟರ್ ಜಾಸ್ತಿ ಹಾಕು. ಯಾಕೆ? ಯಜಮಾನ್ರು ಹೇಳಿ ಹಾಕ್ತೀನಿ. ಪಪ್ಪ, ಏನಪ್ಪಾ? ಅಪ್ಪ, ನಾನ್ ಬಂದಿದ್ದೀನಿ, ಒಂದ್ ಅರ್ಧ ಲೀಟರ್ ಹಾಲ್ನ ಜಾಸ್ತಿ ಹಾಕು ಅಂದೆ ಅಷ್ಟೇ. ನೀನ್ ಯಾರು ಅಂತ ಕೇಳಿದೆ ಅಷ್ಟೇ. ಇವನು ನನ್ನ ಮಗ ಕಣು. ಯಾರತ್ರ ಮಾತಾಡ್ತಿದ್ಯಾ? ಅವನೇನ್ ಹೇಳ್ತಾನೆ ಅದನ್ನ ಮಾಡು. ಇವನು ನಿಮ್ ಮಗನ? ನಾನು ಯಾವತ್ತು ನೋಡೇ ಇಲ್ವಲ್ಲ. ಲಂಡನ್ ನಲ್ಲಿ ಓದಿಸ್ತಾ ಇದ್ದೆ. ಈಗ ಓದ್ ಮುಗ್ದಿದೆ ಅಂತ ರಜಕ್ಕೆ ಮನೆಗೆ ಬಂದವನೆ. ಓ, ಲಂಡನ್ ಅಲ್ಲಿ ಇನ್ನೊಂದ್ ಬೇರೆನಾ? ಹೌದು ಕಣ್ರು, ಲಂಡನ್ ಅಲ್ಲಿ ನನಗೆ ಇನ್ನೊಬ್ಳು ಹೆಂಡತಿ ಇದ್ದಾಳೆ. ನನಗೂ ಅವಳಿಗೆ ಹುಟ್ಟಿದ ಮಗನೇ ಇವನು. ಏನ್ ಇವಾಗ ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ತಾನೆ? ಅವ್ನೇನ್ ಹೇಳ್ತಾನೆ ಅದನ್ನ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಕಳಿಸ್ಕೊ. ಸರಿ ಸರ್, ಕಳಿಸ್ಕೊ. ಸರಿ ಕಂದ, ನೀನ್ ಬೇಜಾರ ಬಡ ಕಣು. ನೀ ಇಲ್ಲೇ ಕೂತ್ಕೋ, ತಿಂಡಿ ರೆಡಿ ಆಗ್ತಾ ಇದೆ, ಇನ್ನೇನ್ ತಂದ್ಬಿಡ್ತೀನಿ. ಕುರಿ ಮೇವು ತಿಂತಾ ಇದೆ, ಇನ್ನೇನಿದ್ರು ಬಲಿ ಕೊಡದೆ. ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಬೀಟ್ರೂಟ್, ಫ್ರೂಟ್ಸ್, ತರಕಾರಿ. ಇದು ನಿನ್ನ ಎಂಟ್ರಿ ಸಾಂಗ? ಮತ್ತೆ ನಾನು ಅನ್ಬಿಟ್ಟು ಸಾಂಗ್ ಅನ್ಕೊಂಡ್ಬಿಟ್ಟೆ. ಅನ್ಯಾಯವಾಗಿ ಇನ್ನೊಂದು ಒಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತಲ್ಲ. ಇದೇ ಸ್ಟೆಪ್ ನಾನೇನಾದ್ರೂ ಪ್ರಭುದೇವರಿಗೆ ಹೇಳ್ಕೊಟ್ಟಿದ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ. ಹೌದು, ನೀನ್ಯಾರು? ತರಕಾರಿ ತಗೊಂಡು ತಾಜ್ ಮಹಲ್ ಮಾರಕ್ ಹೋಯ್ತಾ ಇದ್ದೀನಿ. ತರಕಾರಿ ಮಾರೋನ್ ಕಣಯ್ಯ. ತರಕಾರಿ ಮಾರವಣ? ಹಣ್ಣು ಮಾರ್ತಿಯಲ್ಲ? ನಾಳೆಯಿಂದ ಆಪಲ್ ಅರ್ಧ ಕೆಜಿ, ದಾಳಿಂಬೆ ಅರ್ಧ ಕೆಜಿ, ಹಿಂಗೆ ಒಂದು 5-6 ತರದ ಹಣ್ಣುಗಳನ್ನ ಎಕ್ಸ್ಟ್ರಾ ತಗೊಂಡ್ ಬಾ. ಯಾವನೇ ನೀನು ಹೇಳಕ್ಕೆ? ಈ ಮನೆ ಓನರ್ ಹೇಳಿ ನಾನು ಕೊಡ್ತೀನಿ. ನನ್ನ ಯಾರು ಅಂತ ಕೇಳ್ತೀರೋ? ನಾನು ಈ ಮನೆ ವಾರಸ್ದಾರ. ಅಯ್ಯಪ್ಪ, ಇದು ಸರಿ ಇಲ್ಲ. ನಾನು ಈ ಮನೆ ವಾರಸ್ದಾರ. ಅಲ್ಲ, ಸೂಜಿಯಿಂದ ಗಂಟು ಬಿದ್ದಿರೋ ದಾರ ಇದ್ದಂಗ ಅವನೇ, ಇವನು ವಾರಸ್ದಾರ ಅಂತೆ. ಅಪ್ಪ, ಏನಪ್ಪ ಏನಾಯ್ತು? ಅಪ್ಪ, ನಾನು ಬಂದಿದ್ದೀನಿ, ಒಂದ್ ಅರ್ಧ ಕೆಜಿ ಫ್ರೂಟ್ಸ್ ಜಾಸ್ತಿ ತಗೊಂಡ್ ಬಾ ಅಂದೆ ಅಷ್ಟೇ. ಅದಕ್ಕೆ ಅವನು ನೀನ್ ಯಾವನ ಅಂತಾನೆ ಪಪ್ಪ. ಏಯ್, ಹಂಗ ನಾನು ಅವನಣ್ಣ ಇಟ್ಕೊಳ. ಅವ್ನ ಕನ್ನೆಗೆ ಒಂದು ನೋಡಿ ಮೊದ್ಲು. ಬಾಯಿಲಿ. ಏಯ್, ಯಾವ 20 ವರ್ಷಗಳಿಂದ ನನ್ನ ಮನೆಯ ಆಶಾ ಕಿರಣ ಮನೆಗೆ ಬಂದಿರ್ಲಿಲ್ವೋ, ಯಾವ 20 ವರ್ಷಗಳಿಂದ ನನ್ನ ಮಗ ನನ್ನ ಮನೆಯ ಹೊಸ್ತಿಲ್ನ ಮೆಟ್ಟಿರ್ಲಿಲ್ವೋ, ಆ ನನ್ನ ಜೀವ ಜ್ಯೋತಿ, ಆ ನನ್ನ ಆಶಾ ಕಿರಣ ನನ್ನ ಮಗ ಕಣೋ ಇವನು. ಇವನಿಗೆ ಅಂತ ಮಾತಂತೀಯ? ಅವನ್ ಏನ್ ಕೇಳ್ತಾನ ಅದನ್ನ ತಂದಾಕು. ಅಣ್ಣ, ಲಂಡನ್ ಅಂದ್ರೆ ಈ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್. ಅಣ್ಣ, ನೀನ್ ಏನೇ ಅನ್ನು ಲಂಡನ್ ಅಲ್ಲಿ ಒಬ್ಳು ಎಲ್ಲ ಮೇಂಟೈನ್ ಮಾಡ್ತಾ ಇದೆಯಲ್ಲ, ಹೆಂಗೆ? ಏಯ್, ನನ್ನ ಇಷ್ಟ ಕಂಡ್ರು. ನನಗೊಬ್ಳು ಲಂಡನ್ ನಲ್ಲಿ ಹೆಂಡತಿ ಇದ್ದಾಳೆ, ಅವಳಿಗೆ ಹುಟ್ಟ ಮಗನೇ ಇವನು. ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ಇನ್ನು ಬಾಲ್ ಕೊಟ್ಟ ಭಗವಂತರ ಕಾಣ್ತಾ ಇದೆ. ನೀನು ಕತೆ ಹೇಳ್ಬೇಡ. ನನ್ನ ಮಗ ಏನ್ ಕೇಳ್ತಾನೆ ಅಂತ ತಂದಾಕತ್ ಕಲಿ. ಹೋಗ್ ಕಳಿಸ್ಕೋ. ಆಯ್ತಣ್ಣ ಹೊಟ್ಟೆ ಅಣ್ಣ.
ತರಕಾರಿ ತರಕಾರಿ ಬಂದ್ಬಿಟ್ಟ. ಕಂದ ಕಂದ ನೀನ್ ಬೇಜಾರಾಗ್ಬಿಡ ಕಣಪ್ಪ. ಅವರೆಲ್ಲ ಏನೇನು ಅಂತ ನೀನ್ ತಲೆ ಕೆಡ್ಸ್ಕೊಡು. ಬನ್ನಿ ನೋಡು, ನಿಂಗೋಸ್ಕರ ತಿಳಿ ತಂದಿದ್ದೀನಿ, ಕುತ್ಕೊಂಡು ತಿಳಿ ತಿಂತಾ ಇರು. ನಾನು ಹಿಂಗೋಗಿ ಹಿಂಗ್ ಬರ್ತೀನಿ. ಯಾರು ನೀನು? ಒಟ್ಟಿಗೆ ದನ ನುಗ್ತಾ ಇದೀಯಾ? ನಿನ್ನೆ ಕೇಳ್ತಾರ ಯಾರು ನೀನು? ಏಯ್ ನೀನ್ ಯಾವನೋ? ಇದು ನನ್ ಮನೆ. ನಾನು ಇಲ್ಲಿಗೆ ದನ ನುಗ್ದಂಗಾದ್ರೂ ನುಗ್ತೀನಿ, ಇಲ್ಲ ಹೆಣ ನುಗ್ದಂಗಾದ್ರೂ ನುಗ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವ ದಾಸೆ ಏನೋ? ನನ್ನೇ ಯಾರು ಅಂತ ಕೇಳ್ತೀಯ? ನನ್ನೇ ಹೊಡಿತೀಯಾ? ಈ ಮನೆಯ ದೊಡ್ಡ ಮನುಷ್ಯನ ಒಳ್ಳೆತನದಿಂದ ಊರ್ಗಡಿ ದಾಟಿ ಅತ್ತೆ ಮನೆ ಹೋದಂಗೆ ಹೋಗಿ ಬಂದು ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ. ನಾನು ಅವರ ಮಗ ಸ್ವಂತ ಮಗ ಲಂಡನ್ ಇಂದ ಬಂದಿದ್ದೇನೆ. ಏನು? ನೀನು ಅವ್ರ ಮಗನ? ಏಯ್ ನಾನು ಅವ್ರ ಹೆಂಡತಿ. ಇದು ನನ್ನ ಮನೆ. ನೀನಾರ ಕೇಳಕ್ಕೆ? ನಮ್ಗಿನ್ನು ಮಕ್ಳೇ ಆಗಿಲ್ಲ, ನೀನೇನ್ ಮೇಲಿಂದ ಉದ್ರು ಬಿಟ್ಟ? ಇಲ್ಲ, ಲಂಡನ್ ಇಂದ ಲ್ಯಾಂಡ್ ಆದೆ. ಅತ್ತ ನೀನ್ ಯಾರಂತ ಕೇಳಿದೆ? ಅವ್ರ ಹೆಂಡತಿ. ಯು ಮೀನ್ ಮೈ ಚಿಕ್ಕಮ್ಮ? ಅಯ್ಯೋ ದೇವ್ರೇ, ಈ ಮನೆಯಲ್ಲಿ ಹೆಂಗೋ ಒಳ್ಳೆ ಸುಂದರ ಜೀವನ ಸಾಕ್ಸೋಣ ಅಂತ ಅನ್ಕೊಂಡಿದ್ದೆ. ಈವಮ್ಮ ಬಂದು ಕಡ್ಡಿ ಆಡ್ತಾವಳೆ. ನೀನು ನಿಜವಾಗ್ಲೂ ಅವ್ರ ಮಗನೇನಾ? ಇಂತ ನವರಂಗಿ ಆಟ ಎಲ್ಲ ಕಲ್ತಿದ್ದಾನ ಅವನು. ಇವತ್ತು ಅವನ ಸುಮ್ನೆ ಬಿಡಲ್ಲ. ಲೇ ವಿಜಯ, ಬಾರ ಹೊರಗಡೆ. ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ. ಹುಲಿ ಬಂತು ಜಿಂಕೆ ಹತ್ತಿರ, ಎಷ್ಟು ಹತ್ತಿರ ಅದಕ್ಕಿಲ್ಲ ಉತ್ತರ. ನಾನು ಜಿಂಕೆ ಎಲ್ಲ ಕಣೋ, ಡೈನೋಸರಸ್. ಇದೇ ನನ್ನ ಹೆಂಡತಿ ಕಪಾಳ ಕುಡಿದ್ಬಿಟ್ಲು. ಲೇ ಯಾಕೆ ಹೇಳ್ದೆ ಕೇಳ್ದೆ ಹಿಂಗ್ ಬಂದ್ಬಿಟ್ಟೆ? ನಿಮ್ ಹೇಳ್ಬಿಟ್ಟು ಬಂದಿದ್ದೆ